ಯಾರಿಗಿಷ್ಟ ಇಲ್ಲ ಹೇಳಿ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಮನೇಲಿದ್ರೂ ಚೆನ್ನಾಗಿ ಕಾಣಿಸ್ಕೋಬೇಕು, ಹೊರಗಡೆ ಹೋದರೂ ಚೆನ್ನಾಗಿ ಕಾಣಿಸ್ಕೋಬೇಕು, ಮತ್ತು ನಾವು ಕೆಲಸ ಮಾಡೋ ಜಾಗದಲ್ಲೂ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಆಸೆ ಇರುತ್ತಲ್ವ. ನಿಮ್ಮೆಲ್ಲರಿಗಾಗಿ ನಾನೊಂದು ಒಳ್ಳೆ ಸಿರಮ್ ತೊಗೊಂಡು ಬಂದಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಈಸಿಯಾಗಿ ಕೆಮಿಕಲ್ ಇಲ್ದಿರ, ₹1 ಖರ್ಚಿಲ್ದಿರ ಆರಾಮಾಗಿ ಮಾಡಿಟ್ಕೊಂಡು 10ರಿಂದ 15 ದಿವಸ 20 ದಿವಸ ತನಕ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಅಕ್ಕ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಒಂದು ಸತಿ ಈ ವಿಡಿಯೋ ಫುಲ್ ವಿಡಿಯೋ ನೋಡಿ. ಇದು ಅರಿಶಿಣದ ಕೊಂಬು ಮತ್ತು ಬಾದಾಮ್ ಇದೆ, ಮತ್ತು ಪಪ್ಪಾಯ, ಕಟ್ ಮಾಡಿರುವ ಪಪ್ಪಾಯ, ಮತ್ತು ಇದು ಆರೆಂಜು, ಇದು ಅಲೋವೆರಾ, ಇದು ಶುದ್ಧವಾದ ಕೊಬ್ಬರಿ ಎಣ್ಣೆ. ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳಿ, ಕ್ಲೀನಾಗಿರಲಿ, ನೀರಿರಬಾರ್ದು. ನಂತರ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಒಂದು ಬಟ್ಲು ಹಾಕ್ತಾಯಿದ್ದೀನಿ ನೋಡಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಇದು. ಕೊಬ್ಬರಿ ಎಣ್ಣೆ ನೀವೇ ಆದರೂ ಮನೇಲಿ ಮಾಡ್ಕೋಬೋದು, ಅಥವಾ ತುಂಬ ಕಡೆ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಮಾಡೋ ಜಾಗದಲ್ಲಿ ಹೋದರೆ ತೊಗೊಂಡು ಬರ್ಬೋದು. ಪ್ಯೂರ್ ಕೊಬ್ಬರಿ ಎಣ್ಣೆ. ಸ್ವಲ್ಪ ಹೊತ್ತು ಬಿಸಿ ಆಗಲಿ. ನೆಕ್ಸ್ಟು ನಾನು ಬಾದಾಮ್ ಇತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ. ಹಾಗೆ ಉಂಡೆ ಹಾಕಿದ್ರೆ ಬೇಗ ಕರಗಲ್ಲ, ಎಣ್ಣೆ ಜೊತೆ ಮಿಕ್ಸ್ ಆಗಲ್ಲ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ. ನೆಕ್ಸ್ಟು ಅರಿಶಿನ ಇತ್ತಲ್ಲ, ಅರಿಶಿನದ ಕೊಂಬು, ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕುಟ್ಕೊಂಡಿದ್ದೀನಿ. ಕುಟಾಣಿ ಕಲ್ಗೆ ಹಾಕಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಗ್ಯಾಸ್ ನಿಧಾನವಾಗಿ ಉರಿತಾ ಇರಲಿ. ಇದೊಂದು 5 ನಿಮಿಷ ಹಾಗೆ ಇರಲಿ. ಮಿಕ್ಸ್ ಮಾಡ್ತಾ ಇರಿ. ನೆಕ್ಸ್ಟ್ ನೋಡಿ, ಪಪ್ಪಾಯ ಕಟ್ ಮಾಡಿದ್ನಲ್ಲ, ಅದನ್ನು ಹಾಕ್ತೀನಿ. ಅದನ್ನು ಮಿಕ್ಸ್ ಮಾಡಿ ನಿಧಾನವಾಗಿ. ನೆಕ್ಸ್ಟು ನಾನು ಆರೆಂಜ್ ಹಾಕ್ತೀನಿ ನೋಡಿ. ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೆ ನಾನು. ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಬರೀ ಸಿಪ್ಪೆ ಹಾಕೋದ್ರಿಂದ ಅಷ್ಟು ರಸ ಇರಲ್ಲ ಆ ಸಿಪ್ಪೆಯಲ್ಲಿ. ಹಾಗಾಗಿ ಸ್ವಲ್ಪ ಒಂದೆರಡು ಹಣ್ಣು ಕೂಡ ನಾನು ಹಾಕಿದ್ದೀನಿ. ಹಾಗಾಗಿ ಸಿಪ್ಪೆ ಸಮೇತ ಕಟ್ ಮಾಡಿ ಹಾಕಿದ್ದೀನಿ. ಕೊನೆಯದಾಗಿ ಅಲೋವೆರಾ ಹಾಕ್ತೀನಿ. ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೀಸಸ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಗ್ಯಾಸ್ ನಿಧಾನವಾಗಿ ಹುರಿಲಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಇರಿ. 10ರಿಂದ 15 ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಂದೊಂದು ಹಣ್ಣಿನ ರಸ ಬಿಡ್ತಾ ಬರುತ್ತೆ ಮಿಕ್ಸ್ ಮಾಡ್ತಾ ಇದ್ದರೆ. ನೋಡಿ, ಎಲ್ಲ ಬೆಂದು ತುಂಬ ಸಾಫ್ಟಾಗಿದೆ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ. ಒಂದು 2-3 ನಿಮಿಷ ರೆಡಿ ಆಗುತ್ತೆ. ಇವಾಗ ಮುಖಕ್ಕೆ ಒಳ್ಳೆ ಸಿರಮು, ಕೆಮಿಕಲ್ ಇಲ್ಲದೆ ಇರುವಂತಹ ಒಳ್ಳೆ ಸಿರಮ್ ರೆಡಿ ಆಯಿತು. ಇದನ್ನು ಮಾಡಿಟ್ಟು 10ರಿಂದ 15 ದಿವಸ ನಾವು ಮುಖಕ್ಕೆ, ಕೈ ಕಾಲಿಗೆ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ.
ಒಂದು 20 ನಿಮಿಷ ಹಾರಿದ ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಳಿ. ಆ ಬಾಟಲ್ನ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡು ಡೈಲಿ ನೀವು ಯೂಸ್ ಮಾಡ್ಬೋದು. ಮುಖಕ್ಕೆ, ಕೈಗೆ, ಜಾಸ್ತಿ ಮಾಡಿದರೆ ಕಾಲಿಗೆ, ಎಲ್ಲ ಕಡೆ ಬೇಕಿದ್ದರೆ ಯೂಸ್ ಮಾಡ್ಬೋದು. ನಾನಿದು ಕೆಲಸ ಮಾಡೋ ಜಾಗದಲ್ಲಿ ಒಂದು ಮೇಡಮ್ನ ನಾನು ಕೇಳಿದ್ದೆ. ಅವರು ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿದ್ರು. ಅವ್ರ ಮುಖ 100 ಜನ 1000 ಜನ ಮಧ್ಯೆ ನಿಂತ್ಕೊಂಡ್ರು ಕೂಡ ಅವ್ರದ್ದು ಸ್ಕಿನ್ ಅಷ್ಟು ಗ್ಲೋ ಆಗಿ ಚೆನ್ನಾಗಿತ್ತು. ನಾನು ಅವ್ರಿಗೆ ಕೇಳಿದಾಗ ಅವ್ರು ನನಗೆ ಹೇಳಿದರು, ಇವಾಗ ನಾನು ಸದ್ಯಕ್ಕೆ ಕೆಲಸ ಬಿಟ್ಟಿದ್ದೀನಿ, ನಾನು ಇದನ್ನೇ ಹಾಕ್ಕೊಳ್ತೀನಿ, ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿ, ನೈಟಲ್ಲಿ ಮಲಗೋಕ್ಕೆ ಅರ್ಧ ಗಂಟೆ ಮುಂಚೆ ಮುಖ ತೊಳೆದು ತಣ್ಣೀರಿಂದ ಮುಖ ತೊಳೆದ್ಬಿಟ್ಟು ಒಂದು 5 ನಿಮಿಷ ಸಾಕು ಮಸಾಜ್ ಮಾಡಿ, ಸ್ವಲ್ಪ ತಗೊಂಡು ಮಸಾಜ್ ಮಾಡಿ ಮಲ್ಗೋಕ್ಕೆ ಮುಂಚೆ ಸ್ವಲ್ಪನೂ ಕೂಡ ವೆಟ್ ಥರ ಆಗಲಿ ಅಥವಾ ಎಣ್ಣೆ ಜಿಡ್ಡು ಥರ ಆಗಲಿ ಯಾವುದೂ ಇರಲ್ಲ. ನೀವು 1 ವಾರ ಟ್ರೈ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಇದು ಓನ್ಲಿ ನೈಟಲ್ಲಿ ಮಾತ್ರ ಹಾಕೋಬೇಕು. ಮಲ್ಗೋಕ್ಕೆ ಅರ್ಧ ಗಂಟೆ ಮುಂಚೆ ಮುಖ ತೊಳೆದು ಮುಖಕ್ಕೆ ಮಸಾಜ್ ಕೊಟ್ಬಿಟ್ಟು ಮಸಾಜ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ತಣ್ಣೀರಿಂದ ನೀವು ಮುಖ ತೊಳೀರಿ. ನೈಟಲ್ಲಿ ನೀವು ಸಿರಮ್ ಹಾಕಿ ಮಲಗ್ತೀರಲ್ವ, ಮುಂಜಾನೆ ಎದ್ದ ತಕ್ಷಣ ಕಂಪಲ್ಸರಿ ನೀವು ಮುಖ ತೊಳೆದಿನೇ ಬೇರೆ ಕೆಲಸಕ್ಕೆ ಹೋಗಬೇಕು. ಡೈರೆಕ್ಟಾಗಿ ಹಾಗೆ ಲೇಟ್ ಆಯ್ತಪ್ಪ ಅಂತ ಅಂದ್ಕೊಂಡು ಗ್ಯಾಸ್ ಮುಂದೆ ಅದು ಬಿಸಿ ಸಾಕದ ಮುಂದೆ ನಿಂತ್ಕೊಂಡ್ರೆ ಅದು ರಿಸಲ್ಟ್ ಕರೆಕ್ಟಾಗಿ ಬರಲ್ಲ. ಆಮೇಲೆ ಕ್ಲೀನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಕೂಡ ಹೋದ್ರೂ ಅದು ಸರಿ ಹೋಗಲ್ಲ. ಆ ಡಸ್ಟ್ ಎಲ್ಲ ಮುಖದ ಮೇಲೆ ಕುತ್ಕೊಳ್ಳುತ್ತೆ, ಅಂದರೆ ಸಿರಮ್ ಮೇಲೆ ಕುತ್ಕೊಳ್ಳುತ್ತೆ. ಮುಖ ತೊಳೆದಿನೇ ನೀವು ಬೇರೆ ಕೆಲಸ ಮಾಡಬೇಕು. ಇದೇನು ಮಿಕ್ಕಿರುತ್ತಲ್ಲ, ಇದು ಹೊಟ್ಟು, ಇದನ್ನು ನೀವು ಅದಕ್ಕೆ ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು ಹಾಕಿಬಿಟ್ಟು ನೀವು ಸ್ಕ್ರಬ್ ಥರ ಕೈಗೆ, ಕಾಲಿಗೆ, ಮುಖಕ್ಕೆ ಸ್ಕ್ರಬ್ ಥರ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ನನ್ನ ಸ್ಕಿನ್ನು 2 ವರ್ಷ ಹಿಂದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದುವರೆಗೂ ಒಂದು ದಿವಸನೂ ನಾನು ಮೇಕಪ್ ಆಗಲಿ ಮೇಕಪ್ ಪೌಡರ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ನಾವು ಯಾವುದ್ಯಾವುದಕ್ಕೂ ಟೈಮ್ ಕೊಡ್ತಾ ಬರ್ತೀವಿ. ಇದಕ್ಕಂತ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನೀವು ಮನೇಲೇ ಇಟ್ಟು ಹಾಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸಿರಮ್ ನೋಡಿ 1 ದಿವಸ ಆದಮೇಲೆ ಈ ಥರ ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಹಾಗಾಗಿ ಈ ಥರ ಕಲರು ಚೇಂಜ್ ಆಗುತ್ತೆ ಮತ್ತು ಗಟ್ಟಿಯಾಗೂ ಆಗುತ್ತೆ. ಒಂದು ಸತಿ ಮರಿದಿರ ನೀವು ಟ್ರೈ ಮಾಡಿ ನೋಡಿ. ಈ ಸಿರಮ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಸಿರಮ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.